ಇಸ್ಲಾಂ ಮಸೀದಿಯೊಳಗೆ ಮಾತ್ರ ಸೀಮಿತವಾಗಿಲ್ಲ, ಅದು ಮಸೀದಿಯಿಂದ ಹೊರಗೆ ನಾವು ಹೇಗೆ ನಡೆದುಕೊಳ್ಳುತ್ತೇವೆ ಎಂಬುದರಲ್ಲಿ ಕಾಣಿಸುತ್ತದೆ. ಅದು ಟ್ರಾಫಿಕ್ನಲ್ಲಿ ಕಾಣಿಸುತ್ತದೆ. ಸಿಗ್ನಲ್ ಕೆಂಪಾಗಿದ್ದಾಗ ನೀವು ನಿಲ್ಲುವಾಗ, ತುರ್ತು ಮಾರ್ಗವನ್ನು ಶಾರ್ಟ್ಕಟ್ ಆಗಿ ಬಳಸದೇ ಇರುವಾಗ, ಸಾರ್ವಜನಿಕ ರಸ್ತೆಗಳ ಮೇಲೆ ಅಪಾಯಕಾರಿ ವೀಲಿಂಗ್ ಅಥವಾ ಸ್ಟಂಟ್ ರೈಡಿಂಗ್ ಮಾಡದೆ ನಿಮ್ಮ ಜೀವವನ್ನು ಇತರರ ಜೀವವನ್ನು ಅಪಾಯಕ್ಕೆ ಒಳಪಡಿಸದಾಗ, ಅದು ಸಾರ್ವಜನಿಕ ಸ್ಥಳಗಳಲ್ಲಿ ಕಾಣಿಸುತ್ತದೆ. ಸಹನೆಯಿಂದ ಸಾಲಿನಲ್ಲಿ ನಿಲ್ಲುವಾಗ, ತಳ್ಳಾಟ, ವಾದವಿವಾದ ಅಥವಾ ವಿಶೇಷ ಸೌಲಭ್ಯ ಕೇಳದೇ ಇರುವಾಗ, ಅದು ಸ್ವಚ್ಛತೆಯಲ್ಲಿ ಕಾಣಿಸುತ್ತದೆ. ರಸ್ತೆಯಲ್ಲಿ ಪ್ಲಾಸ್ಟಿಕ್ ಎಸೆಯದೇ ಇರುವಾಗ, ಗೋಡೆಗಳ ಮೇಲೆ ಉಗುಳದೇ ಇರುವಾಗ, ನೀವು ಕಂಡದ್ದಕ್ಕಿಂತ ಸ್ಥಳವನ್ನು ಇನ್ನಷ್ಟು ಸ್ವಚ್ಛವಾಗಿ ಬಿಟ್ಟು ಹೋಗುವಾಗ, ಅದು ಗೌರವದಲ್ಲಿ ಕಾಣಿಸುತ್ತದೆ. ಡೆಲಿವರಿ ಕೆಲಸಗಾರರು, ಚಾಲಕರು, ಸ್ವಚ್ಛತಾ ಕೆಲಸಗಾರರು, ವೇಟರ್ಗಳೊಂದಿಗೆ ಸೌಜನ್ಯದಿಂದ ಮಾತನಾಡುವಾಗ, ನ್ಯಾಯವಾಗಿ ಮತ್ತು ಸಮಯಕ್ಕೆ ಪಾವತಿಸುವಾಗ, ಯಾರನ್ನೂ ಅವಮಾನಿಸದೆ ಅಥವಾ ಹೀನಾಯಪಡಿಸದೇ ಇರುವಾಗ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಸ್ವಚ್ಛತೆ ನಂಬಿಕೆಯ ಒಂದು ಭಾಗವಾಗಿದೆ. ಅವರು ವ್ಯಾಪಾರದಲ್ಲಿ ಪ್ರಾಮಾಣಿಕತೆ, ಮಾತಿನಲ್ಲಿ ಕರುಣೆ ಮತ್ತು ನಡೆನುಡಿಯಲ್ಲಿ ಶಿಸ್ತು ಕಲಿಸಿದರು. ನಿಯಮಗಳನ್ನು ಉಲ್ಲಂಘಿಸುವುದು ಚಾತುರ್ಯ ಅಲ್ಲ, ವ್ಯವಸ್ಥೆಯನ್ನು ಮೋಸಗೊಳಿಸುವುದು ಬುದ್ಧಿವಂತಿಕೆಯಲ್ಲ, ಇತರರಿಗೆ ತೊಂದರೆ ಉಂಟುಮಾಡುವುದು ಆತ್ಮವಿಶ್ವಾಸವಲ್ಲ. ಒಬ್ಬ ನಿಜವಾದ ನಂಬಿಗಸ್ಥನು ಜನರಿಗೆ ಸುಲಭತೆಯ ಮೂಲವಾಗಿರುತ್ತಾನೆ, ಸಮಾಜಕ್ಕೆ ಒಂದು ಸಂಪತ್ತಾಗಿರುತ್ತಾನೆ. ಅವನ ಉಪಸ್ಥಿತಿ ಉದ್ವಿಗ್ನತೆಯಲ್ಲ, ವಿಶ್ವಾಸವನ್ನು ತರುತ್ತದೆ. ನಿಮ್ಮ ಸ್ವಭಾವದ ಮೂಲಕ ಇಸ್ಲಾಮನ್ನು ತೋರಿಸಿ. ಅದೇ ಅತ್ಯಂತ ಶಕ್ತಿಶಾಲಿ ದಾವತ್, ಮಾತುಗಳಿಲ್ಲದೆ ನಡೆಯುವ ದಾವತ್.